ಇನ್ನು ರಾಜ್ಯ ಕೇಸರಿ ಪಾಳ್ಯದಲ್ಲಿ ಪಟ್ಟಕ್ಕಾಗಿ ಪರದಾಟ. BY ವಿಜೇಂದ್ರ ವರ್ಸಸ್ ರೆಬಲ್ಸ್ ಟೀಮ್ ನಡುವೆ ತಿಕ್ಕಾಟ ನಡೀತಿದೆ. ವರಸೆ ಬದಲಾವಣೆ ಮಾಡಿದ್ರ ಯತ್ನಾಳ್ ಅಂಡ್ ಟೀಮ್. ರಾಜ್ಯ ಕೇಸರಿ ಪಾಳ್ಯದಲ್ಲಿ ಪಟ್ಟಕ್ಕಾಗಿ ಪರದಾಟ. BY ವಿಜೇಂದ್ರ ವರ್ಸಸ್ ರೆಬೆಲ್ಸ್ ನಡುವೆ ತಿಕ್ಕಾಟ. ವರಸೆ ಬದಲಾವಣೆ ಮಾಡ್ಲಿಕ್ಕೆ ಮುಂದಾಯ್ತಾ ಯತ್ನಾಳ್ ಅವರ ಟೀಮ್ ಅಂತ. ಗಿವ್ ಅಂಡ್ ಟೇಕ್ ಕಾರ್ಡ್ ಪ್ಲೇಗೆ ರೆಡಿ ಆಯ್ತು ಬಿಜೆಪಿಯಲ್ಲಿ BY ವರ್ಸಸ್ ರೆಬೆಲ್ಸ್. ರಾಜ್ಯ ಕೇಸರಿ ಪಾಳ್ಯದಲ್ಲಿ ಪಟ್ಟಕ್ಕಾಗಿ ಪರದಾಟ. BY ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸಬೇಕಾ ಬೇಡ ಎನ್ನುವ ಪಟ್ಟನ್ನ ಹಿಡಿದಿರುವಂತಹದ್ದು ರೆಬೆಲ್ಸ್ ಟೀಮ್. ಯತ್ನಾಳ್ ಅಂಡ್ ಟೀಮ್. ಯತ್ನಾಳ್ ಬಿಜೆಪಿಯಿಂದ ಹೊರಗಾಕಿದ್ದಾರೆ ಯತ್ನಾಳ್ ಅವರನ್ನ. ರೆಬೆಲ್ಸ್ ಟೀಮ್ ನಾಯಕ ಈಗ ಆಟದಿಂದ ಹೊರಗಡೆ ಉಳಿದಿದ್ದಾರೆ. ಮತ್ತೆ ಕ್ಯಾಪ್ಟನ್ ಅನ್ನ ಒಳಗಡೆ ಕರ್ಕೊಂಡು ಬರುವಂತಹ ಬೇಡಿಕೆ ಇಡ್ತಾ ರೆಬೆಲ್ಸ್ ಟೀಮ್ ಅಂತ. ಸರಿ, ವಿಜೇಂದ್ರ ಅವ್ರನ್ನ ಕಂಟಿನ್ಯೂ ಮಾಡಿ, ಆದ್ರೆ ಒಂದ್ ಕಂಡೀಷನ್, ಯತ್ನಾಳ್ ಅವರನ್ನ ಪಕ್ಷಕ್ಕೆ ಮರಳಿ ಕರ್ಕೊಂಡು ಬರಬೇಕು ಅನ್ನುವಂತಹ ಷರತ್ತು ವಿಧಿಸಿತ್ತ. ರಾಜ್ಯ ಕೇಸರಿ ಪಾಳ್ಯದಲ್ಲಿ ಕೂಡ ದರ್ ಇಸ್ ಅ ಬಿಗ್ ಡೆವಲಪ್ಮೆಂಟ್. ಅಮಿತ್ ಶಾ ಅವರು ಬಂದ್ರು, ಹಲವು ನಾಯಕರ ಜೊತೆ ಸಭೆ ನಡೆಸಿದ್ರು. ಇದಕ್ಕೂ ಮುನ್ನ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಯಿತು ಪಕ್ಷದಿಂದ. ಅಗೇನ್ ಅಂಡ್ ಅಗೇನ್ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರನ್ನ ಮಾತಿನ ದಾಟಿಯಲ್ಲಿ ತಿವಿತಾ ಇದ್ದ ಯತ್ನಾಳ್. ಬಹಿರಂಗ ಬಂಡಾಯವನ್ನ ಸಾರಿದ್ರು ಯತ್ನಾಳ್. ಯತ್ನಾಳ್ ಅವರನ್ನ ಪಕ್ಷದಿಂದ ಹೊರ ಹಾಕಲಾಯಿತು. ತದನಂತರದಲ್ಲಿ ಅಮಿತ್ ಶಾ ಅವರ ಬೆಂಗಳೂರು ಕರ್ನಾಟಕ ಬಿಜೆಪಿಯ ದಿಢೀರ್ ಸಭೆಗಳು. ಬೆಂಗಳೂರಿಗೆ ದಿಢೀರಾಗಿ ಬಂದ್ರು. ಸಂಘಟನೆಗೆ ತಂತ್ರಗಳನ್ನ ರೂಪಿಸಲು ಹೊರಟ ಬಿಜೆಪಿಯ ಚಾಣಕ್ಯ. ತದನಂತರದಲ್ಲಿ ವಿಜೇಂದ್ರ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದು. ಅದಾದ ನಂತರ ಜಗನ್ನಾಥ ಭವನಕ್ಕೆ ಯಡಿಯೂರಪ್ಪನವರು ಪ್ರತಿದಿನದ ಭೇಟಿ ಬಿಜೆಪಿಯಲ್ಲಿ ಬದಲಾವಣೆಯನ್ನ ತಂದಿಡ್ತಾ ಅಂತ. ರೆಬೆಲ್ ನಾಯಕರ ಜೊತೆ ಯಡಿಯೂರಪ್ಪನವರ ಮಾತುಕತೆ ಫಲ ಕೊಟ್ಟಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇದಾದ ನಂತರದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಹಲವಾರು ಬದಲಾವಣೆಗಳು ನಡೆಯಿತು. ಸಂಘ ಪರಿವಾರ ಮಧ್ಯಸ್ಥಿಕೆಯನ್ನ ವಹಿಸಿತು. ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಅವರ ಮನೆಯಲ್ಲಿ ಸಭೆ ನಡೆಯಿತು. ರೆಬೆಲ್ಸ್ ಟೀಮ್ ಮತ್ತೆ BY ವಿಜೇಂದ್ರ ಸೇರಿದಂತೆ ಒಂದು ಸಂಧಾನ ಸಭೆಯನ್ನ ಶ್ರೀ ಅಶ್ವಥ್ ನಾರಾಯಣ್ ಅವರ ಮನೆಯಲ್ಲಿ ನಡೆಸಲಾಯಿತು. ಸಂಘ ಪರಿವಾರದ ನಾಯಕರು ಕೂಡ ಬಂದಿದ್ರು ಈ ಒಂದು ಸಭೆಗೆ. ಇದಾದ ನಂತರದ ಡೆವಲಪ್ಮೆಂಟ್ಗಳೇನಾಯಿತು ಬಿಜೆಪಿಯಲ್ಲಿ ಅನ್ನುವಂಥದ್ದು. ಇತ್ತೀಚೆಗೆ CM ಸಿದ್ದರಾಮಯ್ಯ ಹೆಂಗೆ 5 ವರ್ಷ ನಾನೇ CM ಅಂತ ಘಂಟಾಘೋಷವಾಗಿ ದೆಹಲಿ ಚೇರ್ ಮೇಲೆ ಕೂತ್ಕೊಂಡು ಹೇಳಿದ್ರಲ್ಲ, ಹಂಗೆ BY ವಿಜೇಂದ್ರ ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ರು. ನಾನೇ ಅಧ್ಯಕ್ಷನಾಗಿ ಮುಂದುವರಿತೀನಿ ಅನ್ನುವಂತಹ ತುಂಬಾ ಆತ್ಮವಿಶ್ವಾಸದ ಹೇಳಿಕೆ ಹೊರಬಿತ್ತು BY ವಿಜೇಂದ್ರ ಅವರ ಬಾಯಿಂದ. ಇದಾದ ನಂತರದಲ್ಲಿ ಮತ್ತೆ ರೆಬೆಲ್ಸ್ ಟೀಮ್ ಆಕ್ಟಿವ್ ಆಗಿತ್ತು ಬಿಜೆಪಿಯಲ್ಲಿ. ಮತ್ತದೇ ಸಂಧಾನಕ್ಕೆ ಮುಂದಾಗಿತ್ತು ಬಿಜೆಪಿ. ಖುದ್ದು ಮಗನ ಪರವಾಗಿ ಬ್ಯಾಟಿಂಗ್ ಇಳಿದಿದ್ರು BS ಯಡಿಯೂರಪ್ಪನವರು. ರೆಬೆಲ್ಸ್ ಟೀಮ್ ಜೊತೆಗೆ ತಾವೇ ಖುದ್ದು ಮಾತುಕತೆಯನ್ನ ನಡೆಸಿದ್ರು ಯಡಿಯೂರಪ್ಪನವರು. ಸೊ ಇದು ಫಲ ಕೊಟ್ಟಿದ್ಯಾ? ಏನೆಲ್ಲ ಗಿವ್ ಅಂಡ್ ಟೇಕ್ ಪಾಲಿಸಿನಲ್ಲಿ ಇದೆ ಅನ್ನುವಂತಹದ್ದು ಯಕ್ಷ ಪ್ರಶ್ನೆ. ಆದ್ರೆ ಎಸ್, ಈ ಬಿಜೆಪಿಯ ಡೆವಲಪ್ಮೆಂಟ್ಗಳು ಏನೆಲ್ಲ ನಡೀತಾ ಇದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ರೇಣುಕಾ ಅವರಿಗೆ ನಮ್ಮ ಸಂಪರ್ಕದಲ್ಲಿದ್ದಾರೆ. ರೇಣುಕಾ ಅವರೇ, ಬಿಜೆಪಿನಲ್ಲಿ ಗಿವ್ ಅಂಡ್ ಟೇಕ್ ಪಾಲಿಸಿ ನಡೀತಾ ಇದೆಯಾ ರೆಬೆಲ್ಸ್ ಮತ್ತೆ BY ವಿಜೇಂದ್ರ ಮಧ್ಯೆ ಅನ್ನುವಂತ ಪ್ರಶ್ನೆ? ಎಸ್ ರಾಘವೇಂದ್ರ, ಏನು ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಈಗಾಗಲೇ ಎಲ್ರಿಗೂ ಗೊತ್ತಿರುವಂತಹ ವಿಚಾರ, ಅಧ್ಯಕ್ಷರ ವಿಚಾರಕ್ಕಾಗಿ ಸಾಕಷ್ಟು ಬಾರಿ ಜಟಾಪಟಿಗಳು ಕೂಡ ನಡೀತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಲಾಬಿಗಳು ಕೂಡ ಸಾಕಷ್ಟು ನಡೀತಾ ಇರುವಂತದ್ದು. ಹೇಗಾದ್ರೂ ಮಾಡಿ ವಿಜೇಂದ್ರ ಅವರನ್ನು ಕೆಳಗಿಳಿಸಬೇಕು ಅಂತ ದಿನಗಳ ಕಾಲ ರೆಬೆಲ್ಸ್ ಟೀಮ್ ಅವರು ಸಾಕಷ್ಟು ಒಂದು ಒತ್ತಡವನ್ನು ಕೂಡ ಹಾಕಿದ್ರು. ಅದೇ ರೀತಿಯಾಗಿಯೂ ಕೂಡ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಾಕಷ್ಟು ಲಾಬಿಯನ್ನು ಕೂಡ ಮಾಡಿದ್ರು. ಅದಾದ ನಂತರ ಇದೀಗ ಏಕಾಏಕಿಯಾಗಿ ಯತ್ನಾಳ್ ಅವರು ಏನು ಪಕ್ಷದಿಂದ ಉಚ್ಚಾಟನೆಯಾಗಿದ್ರು. ಹಾಗಾಗಿ ಯತ್ನಾಳ್ ಟೀಮ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ರೆಬೆಲ್ಸ್ ನಾಯಕರುಗಳು ಕೂಡ ಯೂಟರ್ನ್ ಹೊಡೆದ್ರು ಅಂತಕ್ಕಂಥ ಮಾಹಿತಿಗಳು ಕೂಡ ಸದ್ಯ ಸಿಗ್ತಾ ಇರುವಂತದ್ದು. ಹೈಕಮಾಂಡ್ ನಾಯಕರು ಏನು ಈಗಾಗಲೇ ವಿಜೇಂದ್ರ ಅವರನ್ನೇ ಇನ್ನು 1.5 ವರ್ಷಗಳ ಕಾಲ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಬೇಕು ಅಂತ ಹೇಳಿ ಕೂಡ ತೀರ್ಮಾನ ತೆಗೆದುಕೊಂಡಿದೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ರೆಬೆಲ್ಸ್ ನಾಯಕರು ತಾವು ಎಷ್ಟೇ ಹೋರಾಟ ಮಾಡಿದ್ರು ಕೂಡ ತಮ್ಮ ಒಂದು ಹೋರಾಟಕ್ಕೆ ಫಲ ಸಿಕ್ಕಲ್ಲ ಅನ್ನೋದು ಕೂಡ ಅರಿವಾಗಿದೆ ಅನ್ಸುತ್ತೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸುವುದಾದ್ರೆ
ಯತ್ನಾಳ್ ಅವರನ್ನು ಕೂಡ ಪಕ್ಷಕ್ಕೆ ಮರು ಸೇರ್ಪಡೆ ಮಾಡ್ಕೊಳ್ಳಿ ಅಂತಕ್ಕಂತ ಒತ್ತಡವನ್ನು ಮತ್ತೆ ಮನವಿಯನ್ನು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಮಾಡಿದ್ದಾರೆ ಅಂತಕ್ಕಂತ ಮಾಹಿತಿಗಳು ಕೂಡ ಮೂಲಗಳಿಂದ ಸಿಗ್ತಾ ಇರುವಂತದ್ದು. ಹಾಗಾಗಿ ಇವರ ಪರವಾಗಿ ಯಾರೆಲ್ಲ ನಾಯಕರುಗಳಿದ್ರು ಯತ್ನಾಳ್ ಟೀಮ್ ನಲ್ಲಿ ಅವರೆಲ್ಲರೂ ಕೂಡ ರಾಜ್ಯದಲ್ಲಿ ಇರ್ತಕ್ಕಂತ ಒಂದಿಷ್ಟು ನಾಯಕರುಗಳನ್ನು ಕೂಡ ಈಗಾಗಲೇ ಭೇಟಿ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ರಾಜ್ಯ ಬಿಜೆಪಿಯಲ್ಲಿ ಇರ್ತಕ್ಕಂತ ಎಲ್ಲಾ ಬಿಕ್ಕಟ್ಟನ್ನು ಕೂಡ ಬಗೆಹರಿಸಬೇಕು ಅಂತಕ್ಕಂತ ಒಂದು ಜವಾಬ್ದಾರಿಯನ್ನು ಕೂಡ ಈಗಾಗಲೇ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ವಹಿಸಿರುವಂತದ್ದು. ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಕೂಡ ಎಲ್ಲಾ ತಟಸ್ಥ ನಾಯಕರು ಇರ್ಬೋದು, ರೆಬಲ್ಸ್ ನಾಯಕರು ಇರ್ಬೋದು, ಮತ್ತೆ ಯಾರೆಲ್ಲ ಪಕ್ಷದ ನಾಯಕರ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಮತ್ತೆ ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ಪಡೆಯುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತದ್ದು. ಅವರು ಕೂಡ ಸರಣಿ ಸಭೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ರಾಜ್ಯದಲ್ಲಿ ಇರ್ತಕ್ಕಂಥ ಬಿಕ್ಕಟ್ಟನ್ನು ಬಗೆಹರಿಸುವ ಒಂದು ನಿಟ್ಟಿನಲ್ಲೂ ಕೂಡ ಸದ್ಯ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಕೂಡ ಸತತ ಕಾರ್ಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಈ ಮಧ್ಯ ಈ ರೀತಿಯಾದಂತಹ ಬೆಳವಣಿಗೆ ಕಂಡು ಬರ್ತಾ ಇರೋದ್ರಿಂದ ಎಲ್ಲ ಒಂದ್ ಕಡೆ ವಿಜಯೇಂದ್ರ ಅವರನ್ನು ರೆಬಲ್ಸ್ ನಾಯಕರು ಒಪ್ಕೊಂಡಿದ್ದಾರೆ ಅಂತ ಹೇಳಿ ಕೂಡ ಈ ಒಂದು ವಿಚಾರದಲ್ಲಿ ಗೊತ್ತಾಗ್ತಾ ಇದೆ. ಹೇಗಾದ್ರೂ ಮಾಡಿ ಹೆಂಗೋ ವಿಜಯೇಂದ್ರ ಅವರು ಮುಂದುವರಿಯುವ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಹಾಗಾಗಿ ಅದೇ ರೀತಿಯಾಗಿ ಶಾಸಕರಾದಂತಹ ಯತ್ನಾಳ್ ಅವರನ್ನು ಕೂಡ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳಿ, ನಾವು ಕೂಡ ಪಕ್ಷದ ಒಂದು ಚಟುವಟಿಕೆಗಳಲ್ಲೂ ಕೂಡ ಈ ಹಿಂದೆ ಹೇಗೆ ಕಾರ್ಯನಿರ್ವಹಿಸ್ತಾ ಇದ್ವಿ ಇನ್ ಮುಂದೆಯೂ ಕೂಡ ಹಾಗೆ ಕಾರ್ಯನಿರ್ವಹಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಹೇಳಿದ್ದಾರೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಇದರ ಮಧ್ಯೆ ಈಗಾಗಲೇ ಏನು ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಕೂಡ ನಿನ್ನೆ ರಾತ್ರಿ ದೆಹಲಿಗೆ ತೆರಳಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರೊಟ್ಟಿಗೆ ಮತ್ತೊಮ್ಮೆ ಚರ್ಚೆ ಮಾಡ್ತಾರೆ. ಸದ್ಯ ಯಾರೆಲ್ಲ ನನ್ನ ವಿರುದ್ಧ ಅಸಮಾಧಾನಗೊಂಡಿದ್ರು ಅವರೆಲ್ಲರೂ ಕೂಡ ನನ್ನ ಪರವಾಗಿನೇ ಇದ್ದಾರೆ, ನನ್ನನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಲಿಕ್ಕೆ ಒಪ್ಕೊಂಡಿದ್ದಾರೆ ಅಂತಕ್ಕಂತ ಹೇಳುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಇದೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರು ಗಮನಿಸಿ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಿಕೊಂಡು ಹೋದ್ರೆ ಯತ್ನಾಳ್ ಅವರನ್ನು ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳುತ್ತಾ ಅಥವಾ ಅಧ್ಯಕ್ಷರನ್ನು ಬದಲಾವಣೆ ಮಾಡುತ್ತಾ ಅಂತಕ್ಕಂಥ ಕುತೂಹಲವೂ ಕೂಡ ಸದ್ಯಕ್ಕೆ ಇರುವಂತದ್ದು. ಇದರ ಮಧ್ಯೆ ವಿಜಯೇಂದ್ರ ಕೂಡ ದೆಹಲಿಗೆ ಭೇಟಿ ಕೊಟ್ಟಿರುವಂತಹ ವಿಚಾರವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣವಾಗಿರುವಂತದ್ದು. ರಾಘವೇಂದ್ರ.